ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಯಾರೆಲ್ಲ ಕಿತ್ತೂರಾಣಿ ಚೆನ್ನಮ್ಮ ಈ ಒಂದು ಎಕ್ಸಾಮ್ಸ್ಗಳಿಗೆ ಅಥವಾ ಮೊರಾರ್ಜಿ ಈ ಒಂದು ಎಕ್ಸಾಮ್ಸ್ಗಳಿಗೆ ಯಾರೆಲ್ಲ ಸ್ಟೂಡೆಂಟ್ಸ್ ಬರ್ದಿದ್ರು ಲಾಸ್ಟ್ 2 ಮಂತ್ಸ್ ಬ್ಯಾಕ್, ಅವರಿಗೆ ಸೆಕೆಂಡ್ ರೌಂಡ್ ರಿಸಲ್ಟ್ ಬಿಟ್ಟಿದ್ದಾರೆ. ಅದನ್ನ ಯಾವ ತರ ಚೆಕ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ, ಈಸಿ ಮೆಥಡ್ ಆಗಿ. ನಿಮ್ಮ ಒಂದು ಗೂಗಲ್ಗೆ ಅಥವಾ ಕ್ರೋಮ್ಗೆ ಹೋಗಿ KEA ಅಂತ ಟೈಪ್ ಮಾಡಿ. ಓಕೆ, ಇಲ್ಲ ನೋಡ್ಬೋದು KEA ಹೋಮ್ ಪೇಜ್ ಅಂತ ಕಾಣಿಸ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ನೋಡ್ಬೋದು ಈ ತರ ನಮ್ಗೇನೋ ಒಂದು ಹೋಮ್ ಪೇಜ್ ಕಾಣಿಸ್ತದೆ. ಓಕೆ, ಇಲ್ಲ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇತ್ತೀಚಿನ ಪ್ರಕಟಣೆಗಳು ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ 21/4 KREIC ಈ ಒಂದು ಎಕ್ಸಾಮ್ ಸಂಬಂಧಪಟ್ಟಿರತಕ್ಕಂತ 2ನೇ ಸುತ್ತು ಅಂತ ಬಿಟ್ಟಿದ್ದಾರೆ. ಓಕೆ, ಇವತ್ತು ಬಿಟ್ಟಿರ್ತಕ್ಕಂತ ಒಂದು ಅಪ್ಡೇಟ್ಸ್. ನಿಮ್ಮ ಮಕ್ಕಳು ಇದ್ರಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಇಲ್ಲ ಅಂತ ಸಹ ಚೆಕ್ ಮಾಡ್ಕೋಬಹುದು. ನಿಮ್ಗೆ ಫಸ್ಟ್ ರೌಂಡ್ ಗೊತ್ತಿಲ್ಲ ಅಂತಂದ್ರೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಕೆಳಗಡೆ ಸಹ ಇದೆ ಫಸ್ಟ್ ರೌಂಡ್. ತೋರಿಸ್ತೀನಿ ಒಂದು ನಿಮಿಷ. ನೋಡ್ಬೋದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ KRES ಅಂತ. ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ 11/4/2025 ಇದರಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಪ್ರವೇಶ ಪಟ್ಟಿಗಳು ಯಾರೆಲ್ಲ ಫಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿದ್ರು ಅವ್ರದ್ದು ಸಹ ಇದೆ. ಓಕೆ, ನಿಮ್ಗೆ ಈಗ ಬೇಕಾಗಿರೋದು ಸೆಕೆಂಡ್ ರೌಂಡ್ ಆಗಿರೋದ್ರಿಂದ ಇಲ್ಲಿ ಮೇಲ್ಗಡೆ ಬಂದಿರುತ್ತೆ. ಇವತ್ತಿನ ಅಪ್ಡೇಟ್ಸ್ ಅಲ್ವಾ, ಅದಕ್ಕೋಸ್ಕರ ಇಲ್ಲಿ ಫಸ್ಟ್ ರೌಂಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ತರ ನಿಮ್ಗೆ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಡಿಸ್ಟ್ರಿಕ್ಟ್ ವೈಸ್ ಕೊಟ್ಟಿದ್ದಾರೆ. ಓಕೆ, ಡಿಸ್ಟ್ರಿಕ್ಟ್ ವೈಸ್ ನೆಕ್ಸ್ಟ್ ಮಕ್ಕಳು ಯಾರ್ಯಾರು ಮಾರ್ಕ್ಸ್ ತೆಗೆದಾರೆ, ಸೆಕೆಂಡ್ ರೌಂಡ್ಗೆ ಯಾರ್ಯಾರು ಇದಾಗಿದಾರೋ ಅವ್ರಿಗೆ ಕೊಟ್ಟಿದ್ದಾರೆ. ಬಟ್ ಇದು ಓನ್ಲಿ ಫಾರ್ ಯಾರು ST ಸ್ಟೂಡೆಂಟ್, ಶೆಡ್ಯೂಲ್ ಟರ್ಬ್ಯೂಸ್ ಅಂತ ಕರೀತಾರಲ್ಲ, ST ಸ್ಟೂಡೆಂಟ್ಸ್. ಓಕೆ, ST ಫಿಮೇಲ್ ಆಗಿರ್ಬೋದು ಅಥವಾ ಮೇಲ್ ಆಗಿರ್ಬೋದು, ಆ ಸ್ಟೂಡೆಂಟ್ ಸಂಬಂಧಪಟ್ಟಿರೋದು. ಇಲ್ಲ ನೋಡ್ಬೋದು ಇದು ಏನು ಡಿಸ್ಟ್ರಿಕ್ಟ್ ವೈಸ್ ಕೊಟ್ಟಿದ್ದಾರೆ. ಫಸ್ಟ್ ಬಂದ್ಬಿಟ್ಟು ಚಿಕ್ಕಮಂಗ್ಳೂರ್ ಇದೆ. ನೆಕ್ಸ್ಟ್ ಡಿಸ್ಟ್ರಿಕ್ಟ್ ವೈಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಲ್ಗೋಡು ಕೊಡಗು ಅಂತ ಅಲ್ಲಿಂದ ಕೊಡಗು ಅಂತಿದೆ. ನೆಕ್ಸ್ಟ್ ಈ ತರ ನಮ್ಮ ಡಿಸ್ಟ್ರಿಕ್ಟ್ ಸಂಬಂಧಪಟ್ಟಿರ್ತಕ್ಕಂಥ 30 ಜಿಲ್ಲೆಗಳು ಏನಿದಾವೆ ಆ ಜಿಲ್ಲೆಗೆ ಸಂಬಂಧಪಟ್ಟಿರೋ ಪ್ರತಿಯೊಂದು. ಆದ್ರೆ ಇದು ಓನ್ಲಿ ಫಾರ್ ST ಸ್ಟೂಡೆಂಟ್ಸ್. ಆದ್ರೆ SC ಸ್ಟೂಡೆಂಟ್ಸ್ ಅಲ್ಲ, ಓನ್ಲಿ ST ಸ್ಟೂಡೆಂಟ್ಸ್. ಇದರಲ್ಲಿ SC ಸ್ಟೂಡೆಂಟ್ಸ್ ಅಂತಾನೆ ಬೇರೆ ಬಿಡ್ತಾರೆ. ಮತ್ತೆ ಇಷ್ಟಿಷ್ಟು ರಿಸರ್ವೇಶನ್ ಅಂತ ಇರುತ್ತೆ. ಹಂಗಾಗಿ ಸಹ ಸ್ವಲ್ಪ ಪ್ರೋಸೆಸ್ ಲೆಂತಿ ಆಗುತ್ತೆ. ಇನ್ನೊಂದು ರೌಂಡ್ ಬಿಡ್ತಾರೆ SC ಸ್ಟೂಡೆಂಟ್ಸ್ ಅಂತಾನೆ ಬಿಡ್ತಾರೆ. ಆ ವಿಡಿಯೋನ ನೆಕ್ಸ್ಟ್ ಇದರಲ್ಲಿ ಬಿಡ್ತೀನಿ. ಓಕೆ, ನಿಮ್ಗೆ ಹೊಸ ಅಪ್ಡೇಟ್ಸ್ ಏನೆಲ್ಲ ಇರುತ್ತೋ ಅದು ಹೊಸ ಅಪ್ಡೇಟ್ಸ್ ನ ಕೊಡ್ತಾ ಹೋಗ್ತೀನಿ. ಓಕೆ, ಇದಿಷ್ಟು ಅಂದ್ಬಿಟ್ಟು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಮಲ್ಲಿರ್ತಕ್ಕಂಥ ಒಂದು ಯಾರೆಲ್ಲ ಎಕ್ಸಾಮ್ ಬರ್ದಿದ್ದಾರೋ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಮತ್ತೆ ಡೌನ್ಲೋಡ್ ಮಾಡ್ಕೋಬೇಕಂತಂದ್ರೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆಯಲ್ಲ ಫ್ರೆಂಡ್ಸ್, ಇದ್ರ ಮೇಲೆ ಹೋಗಿ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲ್ಯಾಪ್ಟಾಪ್ಗೆ ಅಥವಾ ಫೋನ್ಗೆ ಬರುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.